ಮನೆಯಲ್ಲಿ ಎಷ್ಟೇ ರುಚಿಯಾದಂಥ ಮಾವಿನ ಹಣ್ಣು ಇದ್ದರೂ ಸಹ ಮಕ್ಕಳು ಅಂಗಡಿನಲ್ಲಿ ಸಿಗುವಂಥ ಪ್ಯಾಕೆಟ್ ಫ್ರೂಟಿ ಆಗಲಿ ಮಾಝಾನಾಗಲಿ ಕೇಳೋದಂತೂ ಬಿಡೋದಿಲ್ಲ ಅಲ್ವಾ. ಹಾಗಾಗಿ ಮನೆಯಲ್ಲೇ ಆ ಮಾಝಾ ಫ್ರೂಟಿ ಮಾಡೋದು ಹೇಗೆ ಅಂತ ನೋಡೋಣ. ಏನೂ ಡಿಫ್ರೆನ್ಸ್ ಇರಲ್ಲ, ಅದೇ ರುಚಿ. ಆದರೆ ಇದನ್ನು ಲೋಟದಲ್ಲಿ ಹಾಕ್ಕೊಂಡು ಕುಡಿತೀವಿ, ಅಂಗಡಿಯಲ್ಲಿ ಪ್ಯಾಕೆಟಲ್ಲಿ ಸಿಗುತ್ತೆ. ಇದನ್ನು ಹದವಾಗಿ ರುಚಿಯಾಗಿ ಮಾಡೋದು ಹೇಗೆ ಅಂತ ನೋಡೋಣ. ನಾನು ಆಶಾ, ನಿಮಗೆಲ್ಲರಿಗೂ ಅಡುಗೆ ಸಾಧನಕ್ಕೆ ಸ್ವಾಗತ. ಇದನ್ನು ಮಾಡೋದಕ್ಕೆ ಇಲ್ಲಿ ಚೆನ್ನಾಗಿ ಸಿಹಿಯಾಗಿ ಹಣ್ಣಾಗಿರೋವಂಥ 2 ಮಾವಿನ ಹಣ್ಣು, ಒಂದು ಅರ್ಧಂಬರ್ಧ ಹಣ್ಣಾಗಿರೋವಂಥ ಮಾವಿನ ಹಣ್ಣು ತೊಗೊಂಡಿದ್ದೀನಿ. ಮಾವಿನಕಾಯಿನೂ ಸಹ ತೊಗೋಬೋದು. ಇವಾಗ 3 ಮಾವಿನ ಹಣ್ಣು ಕಾಯಿ ತೊಗೊಂಡಿದ್ದೀನಿ ಅಲ್ವಾ. ಮೊದಲು ಈ ಮಾವಿನ ಹಣ್ಣನ್ನ ಚೆನ್ನಾಗಿ ಸಿಪ್ಪೆ ತೆಗೆದುಬಿಟ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಈ ಮಾವಿನಕಾಯಿ ಅರ್ಧಂಬರ್ಧ ಹಣ್ಣಾಗಿರುತ್ತೆ ನೋಡಿ, ಅದನ್ನು ತೊಗೊಂಡಿದ್ದೀನಿ. ಮಾವಿನಕಾಯಿನೂ ಸಹ ತೊಗೋಬೋದು. ತೊಗೊಂಡ್ರೆ ಸ್ವಲ್ಪ ಹಣ್ಣಿನ ಪ್ರಮಾಣ ಜಾಸ್ತಿ ತೊಗೊಳ್ಳಿ. ಅಂದರೆ 3 ಹಣ್ಣು ತೊಗೊಳ್ಳಿ, 1 ಮಾವಿನಕಾಯಿ ತೊಗೊಳ್ಳಿ. ನಾನು ಅರ್ಧಂಬರ್ಧ ಹಣ್ಣು ತೊಗೊಂಡಿರೋದ್ರಿಂದ 2 ಮಾವಿನ ಹಣ್ಣು, 1 ದ್ವಾರಗಾಯಿ ತೊಗೊಂಡಿದ್ದೀನಿ. ಇವಾಗ ಎರಡನ್ನೂ ಸಹ ಕುಕ್ಕರಿಗೆ ಹಾಕಿ, ಅಂದರೆ 3 ಮಾವಿನ ಹಣ್ಣನ್ನು ಸಹ ಚೆನ್ನಾಗಿ ಕಟ್ ಮಾಡಿಬಿಟ್ಟು ಕುಕ್ಕರ್ಗೆ ಹಾಕಿ ಅದು ಮುಳುಗೋಷ್ಟು ನೀರನ್ನ ಸೇರಿಸಿ ಮುಚ್ಚಳ ಮುಚ್ಚಿಬಿಟ್ಟು 2 ವಿಸಲ್ ನಾವು ಬರೋವರೆಗೆ ಕೂಗಿಸ್ಕೋಬೇಕಾಗತ್ತೆ. ಈ ರೀತಿ ಬೇಯಿಸೋದ್ರಿಂದ ಏನು ಅಂತಂದರೆ ಒಂದು ರುಚಿ ಮಾಝಾ ಅಥವಾ ಫ್ರೂಟಿ ಥರ ಬರುತ್ತೆ, ಇನ್ನೊಂದು ಶೈನಿಂಗ್ ಬರುತ್ತೆ. ಹಾಗೆಯೇ ಇನ್ನೊಂದು ಪಾಯಿಂಟ್ ಏನು ಅಂತಂದರೆ, ಮಾವಿನ ಹಣ್ಣಿನ ಜೊತೆ ಒಂದು ಮಾವಿನಕಾಯಿ ತೊಗೋಬೇಕು. ಇಲ್ಲಾಂದರೆ ದ್ವಾರ ಹಣ್ಣು ಅಂದರೆ ಅರ್ಧಂಬರ್ಧ ಹಣ್ಣಾಗಿರುತ್ತೆ ನೋಡಿ, ಸ್ವಲ್ಪ ಹುಳಿ ಅಂಶ ಇರುತ್ತೆ, ಸ್ವಲ್ಪ ಸಿಹಿ ಅಂಶ ಇರುತ್ತೆ, ಅದನ್ನು ಒಂದು ತೊಗೊಂಡ್ರೆ ಕರೆಕ್ಟಾಗಿರುತ್ತೆ. ಇಷ್ಟು ಮಾವಿನ ಹಣ್ಣಿಗೆ ನಾವು ಅರ್ಧ ಲೀಟ್ರಷ್ಟು ಇವತ್ತು ಫ್ರೂಟಿ ಮಾಡಬಹುದು. ಇವಾಗ 2 ವಿಸಲ್ ಆದಮೇಲೆ ಆವಿ ಎಲ್ಲ ಹೋದ್ಮೇಲೆ ಕುಕ್ಕರ್ ಮುಚ್ಚಳ ತೆಗೆದಿದ್ದೀನಿ. ಇವಾಗ ಚೆನ್ನಾಗಿ ಬೆಂದಿದೆ. ಮೊದಲು ಏನು ಮಾಡಬೇಕು, ಇದನ್ನು ಸೋಸ್ಕೊಂಡು ಹಣ್ಣನ್ನು ಸಪ್ರೇಟು ನೀರನ್ನ ಸಪ್ರೇಟ್ ಮಾಡ್ಕೊಳ್ಳೋಣ. ಇವಾಗ ಮಾವಿನ ಹಣ್ಣು ಅಂದರೆ ಬೆಂದಿರೋ ಅಂಥ ಮಾವಿನ ಹಣ್ಣು ಸಪ್ರೇಟ್ ಆಗಿದೆ. ಇದು ಆರಿದ ಮೇಲೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಮತ್ತೆ ಸಾಮಗ್ರಿಗಳನ್ನ ಸೇರಿಸ್ಕೊಂಡು ನಾವು ರುಬ್ಕೋಬೇಕಾಗತ್ತೆ. ಇವಾಗ ಈ ಹಣ್ಣನ್ನು ಮಿಕ್ಸಿ ಜಾರಿಗೆ ಸೇರಿಸ್ತಾ ಇದ್ದೀನಿ. ಇದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಸಕ್ಕರೆನ ಸೇರಿಸಬೇಕಾಗತ್ತೆ. ಇಷ್ಟು ಮಾವಿನ ಹಣ್ಣಿಗೆ ನಾನಿವತ್ತು ಸುಮಾರು 1/4 ಕಪ್ನಷ್ಟು ಸಕ್ಕರೆನ ಸೇರಿಸ್ತಾ ಇದ್ದೀನಿ. ಹಣ್ಣು ಎಷ್ಟು ಸಿಹಿ ಇದೆ ಅಂತ ನೋಡಿಕೊಂಡು ನೀವು ಸಕ್ಕರೆನ ಹೆಚ್ಚು ಕಡಿಮೆ ಮಾಡ್ಕೋಬೋದು. ಜೊತೆಗೆ ಒಂದು 5ರಿಂದ 6 ಐಸ್ ಕ್ಯೂಬನ್ನು ಸೇರಿಸ್ತಾ ಇದ್ದೀನಿ. ಐಸ್ ಕ್ಯೂಬ್ ಹಾಕೋದ್ರಿಂದ ಇದನ್ನು ರುಬ್ಬಿದಾಗ ಒಂಥರ ಫ್ಲಫಿ ಥರ ಬರುತ್ತೆ, ನೈಸಾಗಿ ಬರುತ್ತೆ. ಐಸ್ ಕ್ಯೂಬ್ ಹಾಕಿ ರುಬ್ಬಿ ತುಂಬಾ ಇಂಪಾರ್ಟೆಂಟು, ಆವಾಗಲೇ ಆ ಟೆಕ್ಸ್ಚರ್ ಬರೋದು. ಈಗ ರುಬ್ಬಿದ ಮೇಲೆ ಮತ್ತೆ ಇದನ್ನ ಸೋಸ್ಕೊಂಡು ಅದರಲ್ಲಿ ಏನಾದರೂ ಸಿದ್ರೆ ಏನಾದರೂ ಇದ್ದರೆ ಅದನ್ನ ಸಪ್ರೇಟ್ ಮಾಡಬಹುದು. ಇವಾಗ ಒಂದು ಸಾರಿ ಇದನ್ನ ಸೋಸಿದ ಮೇಲೆ ನೈಸಾಗಿ ಟೆಕ್ಸ್ಚರ್ ಬರುತ್ತೆ. ಈ ಮಾಝಾ ಅಥವಾ ಫ್ರೂಟಿ ಮಾಡಬೇಕಾದ್ರೆ ಮುಖ್ಯವಾಗಿ ಹಣ್ಣು ಕಾಯಿ ಮಿಕ್ಸ್ ಮಾಡ್ಕೊಂಡು ತೊಗೊಳ್ಳೋದು ಇಂಪಾರ್ಟೆಂಟು. ನೆಕ್ಸ್ಟು ಬೇಯಿಸ್ಕೋಬೇಕು. ಆಮೇಲೆ ರುಬ್ಬಬೇಕಾದ್ರೆ ಸಕ್ಕರೆಯೊಂದಿಗೆ ಐಸ್ ಕ್ಯೂಬ್ ಹಾಕೋದನ್ನ ಮರಿಬೇಡಿ. ಐಸ್ ಕ್ಯೂಬ್ ಹಾಕಿದ್ರೇ ಈ ಟೆಕ್ಸ್ಚರ್ ಬರುತ್ತೆ, ಫ್ಲಫಿ ಟೆಕ್ಸ್ಚರ್ ಬರುತ್ತೆ. ಇಲ್ಲ ಅಂದರೆ ಒಂಥರ ಜ್ಯೂಸ್ ಥರ ಬಂದುಬಿಡುತ್ತೆ. ಹಾಗಾಗಿ ಇವಾಗ ನೋಡಿ ಎಲ್ಲನೂ ಚೆನ್ನಾಗಿ ಸೋಸ್ಕೊಂಡಿದ್ದೀನಿ. ಮೇಲ್ಗಡೆ ಸಿದ್ರೆನ ಸಪ್ರೇಟ್ ಮಾಡಿಕೊಂಡು ಕೆಳಗಡೆ ನೈಸ್ ಆಗಿರೋ ಅಂಥ ಆ ಫ್ರೂಟಿ ಅಥವಾ ಮಾಝಾ ಇಲ್ಲಿ ರೆಡಿಯಾಗಿದೆ. ಸಿಂಪಲ್ಲು, ಹಣ್ಣಿನ ಜೊತೆ ಕಾಯಿ ತೊಗೊಂಡು ರುಬ್ಬಿದರೆ ಆ ಟೇಸ್ಟು ಸಹ ಅಂಗಡಿ ಥರ ಬರುತ್ತೆ. ಇವಾಗ ಇದನ್ನು ನೀವು ಡೈರೆಕ್ಟಾಗಿ ನೀವು ಹಾಗೆ ಸರ್ವ್ ಮಾಡ್ಬೋದು, ಇಲ್ಲಾಂದರೆ ಫ್ರಿಜ್ನಲ್ಲಿಟ್ಟು ಸಹ ನೀವು ಸರ್ವ್ ಮಾಡ್ಬೋದು. ನಿಮಗೆ ಹೇಗೆ ಇಷ್ಟನೋ ಹಾಗೆ ಮಾಡ್ಬೋದು. ಇದರೊಂದಿಗೆ ಸ್ವಲ್ಪ ಐಸ್ ಕ್ಯೂಬನ್ನು ಹಾಕಿ ಬಿಸಿ ಬಿಸಿಯಾಗಿರುವಂಥ ಈ ಬೇಸಿಗೆಗಾಲದಲ್ಲಿ ಕೋಲ್ಡಾಗಿ ಇದನ್ನು ಮನೆಯಲ್ಲಿ ಮಕ್ಕಳಿಗೆ ಮಾಡಿಕೊಟ್ರೆ ಅಂಗಡಿನಲ್ಲಿ ಸಿಗುವಂಥ ಫ್ರೂಟಿ ಮಾಝಾನ ಮರೆತುಬಿಡೋಂಥ ಗ್ಯಾರಂಟಿ. ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಟ್ರೈ ಮಾಡಿ ಮನೆಯಲ್ಲಿ ಮಕ್ಕಳಿಗೆ ಮಾಡಿ ಕೊಡಿ, 100% ಇಷ್ಟಪಡ್ತಾರೆ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನ್ ದಯವಿಟ್ಟು ತಿಳಿಸಿ. ಹಾಗೆ ನೀವಿನ್ನು ಅಡುಗೆ ಸಾಧನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಡೆ ಯಾಕೆ, ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಟಚ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ವಾಟ್ಸಪ್ಪಲ್ಲಿ ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೇನೆ. ಅಲ್ಲಿವರೆಗೆ ಥ್ಯಾಂಕ್ ಯು, ಬಾಯ್ ಬಾಯ್, ಸಿ ಯು.